ಬಳ್ಳಾರಿ ಜಿಲ್ಲೆಯಲ್ಲಿ ಭಾರಿ ಮಳೆ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಸಂಡೂರಿನಲ್ಲಿ ನೂರಾರು ಲಾರಿಗಳು ಭಾಗಶಃ ಜಲಾವೃತ ಆಗಿದೆ. ಗಾಂಧಿನಗರ ರೈಲ್ವೆ ಅಂಡರ್ ಪಾಸ್ನಲ್ಲಿ ನೀರು ನುಗ್ಗಿದ್ರಿಂದಾಗಿ ಆ ಲಾರಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗೋಗಿದೆ. ಗ್ರಾಮೀಣ ಭಾಗದಲ್ಲಿ ಹೊಲಗದ್ದೆಗಳಿಗೆ ನೀರು ನುಗ್ಗಿದೆ. ಮಳೆ ಬಳ್ಳಾರಿಯಲ್ಲಿ ತಂದಿರುವ ಅವಾಂತರ ಒಂದೆರಡಲ್ಲ. ಬಳ್ಳಾರಿ, ಸಂಡೂರು, ಸಿರುಗುಪ್ಪ, ಕಂಪ್ಲಿ, ಹೊರಗೋಡು ಭಾಗದಲ್ಲಿ ಭಾರೀ ಮಳೆಯಾಗಿದೆ. ತಡರಾತ್ರಿ ಸುರಿದಂಥ ಭಾರೀ ಮಳೆಗೆ ಸಂಪೂರ್ಣ ಜನಜೀವನ ಅಸ್ತವ್ಯಸ್ತವಾಗಿದೆ. ಬೆಳಿಗ್ಗೆ ಕಡಿಮೆ ಆಗಿರುವ ಮಳೆ, ಆದರೆ ರಾತ್ರಿ ಸುರಿದ ಮಳೆ ಏನೇನು ಮಾಡಿತ್ತು, ಏನೇನು ಅವಾಂತರ ಸೃಷ್ಟಿ ಮಾಡಿತ್ತು ಅನ್ನೋದನ್ನು ನೀವೀಗ ನೋಡ್ತಾ ಇದ್ದೀರಲ್ಲ, ಎಲ್ಲವೂ ಕೂಡ ನೀರು ತುಂಬಿಕೊಂಡಿದೆ. ಕೊಂಚ ಪ್ರಮಾಣದಲ್ಲಿ ಈಗ ಮಳೆ ಕಡಿಮೆ ಆಗಿದ್ದರಿಂದಾಗಿ ನೀರಿನ ಮಟ್ಟವು ಸ್ವಲ್ಪ ಕಡಿಮೆ ಆಗಿದೆ, ತಗ್ಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ತಗ್ಗು ಪ್ರದೇಶದತ್ತ ಈಗ ನೀರು ಹರಿದು ಹೋಗಿದೆ. ಸ್ವಲ್ಪ ಈಗ ನೀರೇನು ತುಂಬಿಕೊಂಡಿತ್ತು ರಾತ್ರಿ ಅಲ್ಲ, ಅದೆಲ್ಲ ಸ್ವಲ್ಪ ತಗ್ಗಿದೆ ಅನ್ನೋದ್ರ ಬಗ್ಗೆ ಈ ಹೊತ್ತಿಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಗಾಂಧಿನಗರದ ರೈಲ್ವೆ ಅಂಡರ್ ಪಾಸ್ನಲ್ಲಿ ನೀರು ನುಗ್ಗಿದ್ರಿಂದಾಗಿ ಎಲ್ಲವೂ ಕೂಡ ಮುಳುಗೋಗಿತ್ತು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ರೇಣುಕಾರಾಧ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಮಳೆ ನಿನ್ನೆ ತಡರಾತ್ರಿ ಎಲ್ಲೆಲ್ಲಿ ಏನೇನು ಅವಾಂತರ ಸೃಷ್ಟಿ ಮಾಡಿದೆ, ಇವತ್ತು ಕೂಡ ಮಳೆ ಏನಾದರೂ ಬಿಟ್ಟು ಬಿಡದೆ ಬರ್ತಾ ಇದೆಯಾ? ಹೇಗಿದೆ ಈಗ ಬಳ್ಳಾರಿಯಲ್ಲಿ ಮಳೆ? ರಂಜಿತ್, ನಾನು ಆರಂಭದಲ್ಲೇ ಹೇಳ್ಬಿಡ್ತೀನಿ, ಸದ್ಯ ಈಗ ಬಳ್ಳಾರಿಯಲ್ಲಿ ಮಳೆ ನಿಂತಿದೆ. ಆದರೆ ಮಳೆ ನಿಂತರೂ ಕೂಡ ಸಂಡೂರು ಭಾಗದಲ್ಲಿ ಸಾಕಷ್ಟು ಪ್ರವಾಹ ಪರಿಸ್ಥಿತಿ ಮುಂದುವರೆದಿದೆ ಅಂತ ಹೇಳ್ಬೋದು. ಯಾಕಂದರೆ ಆ ದೃಶ್ಯದಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಸಂಡೂರು ಭಾಗದಲ್ಲಿರ್ತಕ್ಕಂಥ ಮೈನಿಂಗ್ ಏರಿಯಾದಲ್ಲಿ ಸಾಕಷ್ಟು ಮಳೆ ಅವಾಂತರ ಆಗಿರ್ತಕ್ಕಂಥದ್ದು. ಸುಮಾರು 150ಕ್ಕೂ ಹೆಚ್ಚು ಲಾರಿಗಳು ಮಳೆ ನೀರಿನಲ್ಲಿ ಜಖಮ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸಂಡೂರಿನ ದೋಣಿಮಲೆ ಬೆಟ್ಟ ಆಗಿರ್ಬೋದು. ಈ ದೃಶ್ಯದಲ್ಲಿ ರಂಜಿತ್, ಈ ದೃಶ್ಯದಲ್ಲಿ ನೋಡ್ಬೋದು, ಬಳ್ಳಾರಿ ನಗರದಲ್ಲೂ ಕೂಡ ಸಾಕಷ್ಟು ಅವಾಂತರ ಆಗಿದೆ. ಬಳ್ಳಾರಿ ನಗರದಲ್ಲಿರ್ತಕ್ಕಂಥ ಹಲವು ಅಂಡರ್ ಪಾಸ್ಗಳು ಈ ರೀತಿಯಾಗಿ ಮುಳುಗಡೆಯಾಗಿದೆ. ವಾಹನ ಸವಾರರು ಈ ಅಂಡರ್ ಪಾಸ್ನಲ್ಲಿ ಹೋಗೋದಕ್ಕೆ ಕೂಡ ಕಷ್ಟಪಡ್ತಕ್ಕಂಥ ಸನ್ನಿವೇಶ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಇದು ಬಳ್ಳಾರಿ ಗಾಂಧಿನಗರದಲ್ಲಿರ್ತಕ್ಕಂಥ ಅಂಡರ್ ಪಾಸ್. ಈ ರೀತಿಯಾದ ಸನ್ನಿವೇಶಗಳು ಇಲ್ಲಿ ನಿರ್ಮಾಣವಾಗ್ತಾ ಇದ್ರೆ ಅಂದರೆ ಇದು ಬಳ್ಳಾರಿಯ ದೃಶ್ಯವಾದರೆ, ಇನ್ನೊಂದು ಕಡೆಗೆ ಸಂಡೂರಿನಲ್ಲೂ ಕೂಡ ಇದೇ ರೀತಿಯಾದ ಸನ್ನಿವೇಶ ನಿರ್ಮಾಣವಾಗಿದೆ. ಸುಮಾರು 150 ಲಾರಿಗಳು ಜಖಮ್ ಆಗಿವೆ. ಸಂಡೂರಿನ ಕುಮಾರಸ್ವಾಮಿ ಬೆಟ್ಟ ಆಗಿರ್ಬೋದು, ದೋಣಿಮಲೆ ಆಗಿರ್ಬೋದು, ಅದೇ ರೀತಿಯಾಗಿ ಸ್ವಾಮಿಮಲೆ ಬೆಟ್ಟದಲ್ಲಿ ಸಾಕಷ್ಟು ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತಡರಾತ್ರಿ ಸಾಕಷ್ಟು ಅವಾಂತರ ಆಗಿತ್ತು. ಸುಮಾರು 150 ಲಾರಿಗಳು ಜಖಮ್ ಆಗಿದ್ದು. ಈಗ ಒಂದಷ್ಟು ಮಳೆ ಕಡಿಮೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಒಂದಷ್ಟು ಅನಾಹುತಗಳು ಕಡಿಮೆ ಆಗಿದೆ. ಆದರೆ ಸುಮಾರು 50ಕ್ಕೂ ಹೆಚ್ಚು ಲಾರಿಗಳು ಸೀಸ್ ಆಗಿವೆ, ಅಂದರೆ ಇಂಜಿನ್ನಲ್ಲಿ ನೀರು ಹೋಗಿದೆ, ಬ್ಯಾಟರಿಗಳು ಹಾಳಾಗಿವೆ. ಇದು ಕೇವಲ ಬಳ್ಳಾರಿ ಅಥವಾ ಸಂಡೂರಿನ ಪ್ರಶ್ನೆಯಲ್ಲ, ಸಿರುಗುಪ್ಪ, ಕುರುಗೋಡು, ಕಂಪ್ಲಿ ತಾಲೂಕಿನಲ್ಲೂ ಕೂಡ ಸಾಕಷ್ಟು ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರ ಆಗಿದೆ. ಇವತ್ತು ಕೂಡ ಮಳೆ ಬರುವ ಮುನ್ಸೂಚನೆ ಇರತಕ್ಕಂಥದ್ದು. ರಂಜಿತ್, ರೇಣುಕಾರಾಧ್ಯ, ಯಾಕೆ ಹಿಂಗಾಯ್ತು? ನಗರದಲ್ಲೆಲ್ಲ ಏನು ಮೋರಿಗಳ ಬ್ಲಾಕ್ ಆಗಿದ್ವಾ? ಅಂಡರ್ ಪಾಸ್ಗಳು ಈ ರೀತಿ ತುಂಬೋದಕ್ಕೆ ಏನು ಕಾರಣ? ರಂಜಿತ್, ಇಲ್ಲಿ ಪ್ರಮುಖವಾಗಿ ನಗರದಲ್ಲಿ ಈ ರೀತಿಯಾಗಿ ಯಾಕೆ ಆಗುತ್ತೆ ಅಂದರೆ ನೋಡ್ಬೋದು ದೃಶ್ಯದಲ್ಲಿ, ಮಳೆ ಬೆಳಗ್ಗೆ 5 ಗಂಟೆಗೆ ನಿಂತಿದ್ರು ಕೂಡ ಇಲ್ಲಿವರೆಗೂ ಕೂಡ ಅಂಡರ್ ಪಾಸ್ನಲ್ಲಿ ನೀರು ಹೋಗಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಏನು ಅಂದರೆ ಇವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಯಾಕಂದರೆ ಈ ರೀತಿಯಾದ ಅಂಡರ್ ಪಾಸ್ಗಳಿಗೆ ಪ್ರತ್ಯೇಕವಾಗಿ ಮೋಟರ್ಗಳನ್ನು ಅಳವಡಿಕೆ ಮಾಡಿ ನೀರು ಬಂದಾಗ ಅದನ್ನು ಹೊರ ಹಾಕಬೇಕು. ಆದರೆ ಪಾಲಿಕೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಈ ರೀತಿಯಾದ ನಿರ್ಲಕ್ಷ್ಯಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದು ಕೇವಲ ಒಂದು ಬಾರಿ ಅಲ್ಲ, ಸಣ್ಣ ಪುಟ್ಟ ಮಳೆ ಬಂದರೂ ಕೂಡ ಈ ರೀತಿಯಾಗಿ ಅಂಡರ್ ಪಾಸ್ನಲ್ಲಿ ನೀರು ನಿಲ್ಲುತ್ತೆ. ಬಳ್ಳಾರಿಯ ತಗ್ಗು ಪ್ರದೇಶಗಳ ಮನೆಗಳಿಗೂ ಕೂಡ ನೀರು ನಿಂತಿದೆ. ಇಲ್ಲಿಯವರೆಗೂ ಕೂಡ ಯಾವುದೇ ಜನಪ್ರತಿನಿಧಿ ಆಗಿರ್ಬೋದು, ಜೊತೆಗೆ ಅಧಿಕಾರಿಗಳು ಆಗಿರ್ಬೋದು, ಯಾರು ಕೂಡ ಸ್ಥಳಗಳಿಗೆ ಹೋಗಿಲ್ಲ. ನೋಡ್ಬೋದು, ಈಗಾಗಲೇ ಸಮಯ 10 ಗಂಟೆ ಆದರೂ ಕೂಡ ಯಾವೊಬ್ಬ ಅಧಿಕಾರಿ ಆಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ಜನರ ಕಷ್ಟವನ್ನು ಕೇಳ್ತಾ ಇಲ್ಲ. ಹೀಗಾಗಿ ಪಾಲಿಕೆ ಅಧಿಕಾರಿಗಳಿಗೆ ಜನ ಹಿಡಿಶಾಪ ಆಗ್ತಾ ಇದ್ದಾರೆ. ಇದು ಕೇವಲ ಬಳ್ಳಾರಿಯ ಒಂದು ಅಂಡರ್ ಪಾಸ್ ಅಲ್ಲ, ಸುಮಾರು 3 ರಿಂದ 4 ಅಂಡರ್ ಪಾಸ್ಗಳಲ್ಲಿ ಇದೇ ರೀತಿಯಾದ ಸಮಸ್ಯೆ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಕೆಲವೊಂದು ಸ್ಲಮ್ ಏರಿಯಾಗಳಲ್ಲೂ ಕೂಡ ಸಂಪೂರ್ಣವಾಗಿ ಮನೆಗಳು ಜಲಾವೃತ ಆಗಿರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲರಿಗೆ ಪ್ರಕಾಶ್ ಅನ್ನೋರನ್ನ ಚಿಕಿತ್ಸೆಗೆ ದಾಖಲು ಮಾಡಿದ್ದಾರೆ. ಕೊಪ್ಪಳದ ಡಣಾಪುರ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ಮಣ್ಣಿನ ಅಡಿ ಸಿಲುಕಿದ ಪ್ರಕಾಶ್ ಅನ್ನೋ ವ್ಯಕ್ತಿ ಗಂಗಾವತಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಮನೆ ಕುಸಿದು ಈ ಘಟನೆ ಆಗಿದೆ. ನೋಡಿ, ಪ್ರಕಾಶ್ ಅನ್ನೋರು ಮಣ್ಣಿನಡಿ ಕುಸಿದು ಬಿದ್ದಿದ್ದಾರೆ. ಅವ್ರನ್ನ ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಭಾರಿ ಮಳೆಗೆ ಈ ಘಟನೆ ಆಗಿರೋದು, ದುರ್ಘಟನೆ ಆಗಿರೋದು. ಸದ್ಯ ಇವರನ್ನ ಈಗ ಚಿಕಿತ್ಸೆಗೆ ಗಂಗಾವತಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೊಪ್ಪಳದ ಡಣಾಪುರ ಗ್ರಾಮದಲ್ಲಿ ಈ ಅವಘಡ ಸಂಭವಿಸಿದೆ.
ಅಷ್ಟು ಜನ ನೀಡೇ ಮಾಡ ಎಲ್ಲ ಮಂದಿನ ಸತ್ಯ ಮಾಡ ಗೊತ್ತಾಗ್ತಾವ್ರಿಗೆ ಅಲ್ಲ. ಬಳ್ಳಾರಿಯ ಸಂಡೂರು ಮೈನಿಂಗ್ ಏರಿಯಾಗೆ ವರುಣಾಘಾತ ಎದುರಾಗಿದೆ. ನಿನ್ನೆ ಸುರಿದಂತ ಮಳೆ ತಂದಿರುವಂತ ಅವಾಂತರ ಇದು. ಮಳೆ ನೀರಿನಲ್ಲಿ ನೂರಾರು ಲಾರಿಗಳು ಮುಳುಗೋಗಿದ್ದಾವೆ. ಕುಮಾರಸ್ವಾಮಿ ಬೆಟ್ಟದಲ್ಲಿ ಸುರಿದ ಮಳೆಗೆ ಜನ ಪರದಾಟ ಪಡ್ತಾ ಇದ್ದಾರೆ. ಇತ್ತ ಕೊಪ್ಪಳದಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶ ಆಗಿದೆ. ಬೆಳೆ ಎಲ್ಲ ನಾಶ ಆಗಿದೆ ನಿನ್ನೆ ಸುರಿದಂತ ಮಳೆ, ಬಿಟ್ಟು ಬಿಡದೆ ಸುರಿದಂತ ಮಳೆಗೆ. ಸಂಡೂರು ಗಣಿಗಾರಿಕೆ ಪ್ರದೇಶದಲ್ಲಿ ಲಾರಿಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗೋ ರೀತಿಯಲ್ಲಿ ಇದೆ ನೋಡಿ, ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗೋ ರೀತಿಯಲ್ಲಿದೆ. 2 ಲಾರಿಗಳು, ಮೈನಿಂಗ್ ಲಾರಿಗಳಿದು ಗಣಿಗಾರಿಕೆ ಪ್ರದೇಶದಲ್ಲಿ. ಆ ಲಾರಿ ಹೆಂಗೆ ಕೊಚ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ನೀರೆಷ್ಟು ಫೋರ್ಸ್ ನಲ್ಲಿ ಬರ್ತಾ ಇದೆ, ಲಾರಿ ಅಡ್ಡ ನಿಂತಿದೆ. ಮುಕ್ಕಾಲು ಭಾಗ ಲಾರಿ ಮುಳುಗ್ ಹೋಗಿದೆ. ಭಾರಿ ಮಳೆಗೆ ಆಗಿರುವಂತ ಘಟನೆ ಇದು. ಕೊಪ್ಪಳದಲ್ಲಿ ನೋಡಿ, ಮನೆ ಬಿದ್ದು ವ್ಯಕ್ತಿಯೊಬ್ರು ಮನೆ ಕೆಳಗಡೆ ಸಿಲುಕಾಕಿಕೊಂಡಿರೋದು, ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಕೊಪ್ಪಳದಲ್ಲಿ ಆಗಿರುವಂತ ಘಟನೆ. ಮತ್ತೊಂದು ಕಡೆಯಲ್ಲಿ ಬಳ್ಳಾರಿಯಲ್ಲಿ ಮಳೆ ತಂದಿರುವ ಅವಾಂತರ ನೋಡಿ, ಲಾರಿಗಳೆಲ್ಲವೂ ಕೂಡ ಈಚರ್ ಲಾರಿಗಳೆಲ್ಲವೂ ಕೊಚ್ಕೊಂಡು ಹೋಗೋ ರೀತಿಯಲ್ಲಿದೆ. ಅಷ್ಟು ನೀರು ಹರಿತಾ ಇದೆ, ಅಬ್ಬರದಿಂದ ನೀರು ಹರಿತಾ ಇರೋದು. ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ತುಳುಕ್ತಾ ಇರೋದು. ಮತ್ತೊಂದು ಕಡೆಯಲ್ಲಿ ಬೆಳೆ ನಾಶವಾಗಿ ಎಲ್ಲವೂ ಕೂಡ ನಾಶ ಆಗಿದೆ. ಕೃಷಿ ಎಲ್ಲವೂ ಕೂಡ ನಾಶ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ. ಇದು ಕೊಪ್ಪಳದ ಡಣಾಪುರ ಗ್ರಾಮದಲ್ಲಿ ಒಂದು ಘಟನೆ ಆದರೆ ಬಳ್ಳಾರಿಯಲ್ಲಿ ಮತ್ತೊಂದು ಘಟನೆ. ಇನ್ನು ಬೆಳೆ ನಾಶ ಆಗಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಮಳೆ 2-3 ದಿನದಿಂದ ನಿರಂತರವಾಗಿ ಸುರಿದಂಥ ಮಳೆ ತಂದಿರುವಂಥ ಅವಾಂತರ ಇದು. ಒಟ್ಟಾರೆ ಇನ್ನೂ ಕೂಡ 2-3 ದಿನ ಮಳೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನೇನೇನು ಅವಾಂತರ ಸೃಷ್ಟಿಯಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಕೊಪ್ಪಳ, ಬೀದರ್ ಇಲ್ಲೆಲ್ಲ ಮಳೆ ಏನೇನು ಸಂಚಕಾರ ತಂದಿದೆ ಜನರ ಜೀವನಕ್ಕೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಬೀದರ್ನಲ್ಲಿ ಒಂದೇ ಮಳೆಗೆ ಜನರು ಹೈರಾಣಾಗಿ ಹೋಗಿದ್ದಾರೆ. ಮಳೆ ನೀರಿನಿಂದ ಜಮೀನಿಗೆ ತೆರಳಲಾಗದೆ ರೈತರು ಪರದಾಟವನ್ನ ಪಡ್ತಾ ಇದ್ದಾರೆ. ಹಗ್ಗದ ಸಹಾಯದಿಂದ ಹಳ್ಳವನ್ನ ದಾಟಿದ್ದಾರೆ ಮಹಿಳೆಯರು. ಮಳೆಗೆ ತುಂಬಿ ಹರಿದ ಎರಕಲೂರವಾಡಿ ಕಿರು ಅಣೆಕಟ್ಟೆ, ಹೀಗಾಗಿ ಅವಾಂತರವೇ ಸೃಷ್ಟಿಯಾಗಿದೆ. ಆ ಕಡೆ ಈ ಕಡೆ ಹೋಗ್ಲಿಕ್ಕಾಗದೆ ಜನ ಪರದಾಟ ಪಡ್ತಾ ಇದ್ದಾರೆ. ಬೀದರ್ನಲ್ಲಿ ಬಸವ ಕಲ್ಯಾಣ ತಾಲೂಕಿನ ಎರಕಲೂರುವಾಡಿ ಗ್ರಾಮದಲ್ಲಿ ಮಳೆ ನೀರು ಎಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರೆ, ಹಗ್ಗವನ್ನ ಹಿಡಿದು ಗ್ರಾಮದ ಜನರು ದಾಟ್ತಾ ಇದ್ದಾರೆ, ರಸ್ತೆಗಳನ್ನು ದಾಟ್ತಾ ಇದ್ದಾರೆ. ಆ ಕಡೆ ಈ ಕಡೆ ಹೋಗೋದಕ್ಕೆಲ್ಲ ಬಹಳ ಸಮಸ್ಯೆ ಆಗ್ತಾ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಳೆ ಈಗ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ, ಮಳೆ ಏನೇನು ಅವಾಂತರವನ್ನ ಸೃಷ್ಟಿ ಮಾಡಿದೆ ಬೀದರ್ನಲ್ಲಿ? ಹೌದು ರಂಜಿತ್, ನಿನ್ನೇನು ಮಳೆ ಸುರಿದಿದೆ. ಭಾರಿ ಮಳೆ ಹಿನ್ನೆಲೆಯಲ್ಲಿ ಬಸವ ಕಲ್ಯಾಣ ತಾಲೂಕಿನ ಎಕ್ಲೂರ್ವಾಡಿ ಗ್ರಾಮದಲ್ಲಿ ನಡೆದಂತ ಘಟನೆ ಅಂತ ಹೇಳ್ಬೋದು. ಈಗಾಗಲೇ ಆ ಒಂದು ಗ್ರಾಮದ ಮಹಿಳೆಯರು ತಮ್ಮ ಕೃಷಿ ಭೂಮಿಯ ಜಮೀನಿಗೆ ಹೋಗ್ತಾರೆ. ಸೋಯಾ ಕಟಾವ್ ಮಾಡ್ಲಕ್ ಹೋದ ಸಂದರ್ಭದಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ವಾಪಸ್ ಮನೆಗೆ ಬರ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಏನೊಂದು ಹಳ್ಳ ಇರ್ತದ, ಆ ಹಳ್ಳ ತುಂಬಿ ಓವರ್ಫ್ಲೋ ಆಗಿ ಹರಿತಾ ಇರ್ತದ. ಆ ಹಳ್ಳನ್ನ ದಾಟಿ ಊರಿಗೆ ಬರ್ಬೇಕು. ಆ ಒಂದು ಸಂದರ್ಭದಲ್ಲಿ ಅವ್ರು ಏನಂದ್ರೆ ಹಗ್ಗದ ಸಹಾಯದೊಂದಿಗೆ ಏನಂದ್ರೆ ಹಗ್ಗವನ್ನ ಹಿಡ್ಕೊಂಡು ಒಬ್ಬರಿಂದ ಒಬ್ಬರು ಹಿಡ್ಕೊಂಡು ಕೈಯನ್ನು ಹಿಡ್ಕೊಂಡು ಆ ಹಳ್ಳನ್ನ ದಾಟಿ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಸಾಕಷ್ಟು ಅವಾಂತರಗಳೇನ ಬೀದರ್ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿವೆ ಅಂತ ಹೇಳೋದು. ವಿಶೇಷವಾಗಿ ಬಸವ ಕಲ್ಯಾಣ ತಾಲೂಕಿನ ವಾಡಿ ಗ್ರಾಮ ಸೇರಿದಂತೆ ವಿವಿಧೆಡೆ ಮಳೆ ಅವಾಂತರಕ್ಕೆ ಎಲ್ಲೋ ಒಂದ್ ಕಡೆ ರೈತರಿರ್ಬೋದು ಮತ್ತೆ ಕೃಷಿ ಮಹಿಳೆಯರಿರ್ಬೋದು ಸಾಕಷ್ಟು ಒಂದು ಸಮಸ್ಯೆಗೀಡಾಗ್ಯಾರ ಅಂತ ಹೇಳ್ಬೋದು. ಆ ಒಂದು ಆನೆಕಟ್ಟು ಹಳ್ಳ ತುಂಬು ಹರಿತಾ ಇದ್ದ ಹಿನ್ನೆಲೆಯಲ್ಲಿ ತಮ್ಮೂರಿಗೆ ತಮ್ಮ ಮನೆಗೆ ತಾವು ಬರ್ಬೇಕಾದಂತ ರೈತರಿಗೂ ಪರದಾಡಂತ ಪರಿಸ್ಥಿತಿ ನಿಜಕ್ಕೂ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು ರಂಜಿತ್. ಓಕೆ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.